ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ವಿಶ್ವದಲ್ಲಿ ಈ ಮಹಾಕಾವ್ಯಗಳು ಎಪಿಕ್ ಅಂತೀವಲ್ಲ, ಈ ಸಾಲಿಗೆ ಸೇರುವುದರಲ್ಲಿ ಬಹಳ ಮಹತ್ತರವಾದದ್ದು ಅಂತಂದ್ರೆ ಮಹಾಭಾರತ. ಸೊ ಇವತ್ತು ನಾನು ಮಹಾಭಾರತದ ಬಗ್ಗೆ ಮಾತನಾಡೋದಕ್ಕೆ ಕಾರಣ ಇದೆ. ಮಹಾಭಾರತದಲ್ಲಿ ಬರುವ ಶ್ರೀಕೃಷ್ಣ ಏನಿದ್ದಾನೆ, ಅವನು ವಿಶ್ವದ ಮೊದಲ ರಾಜಕಾರಣಿ ಅಂತ. ನನಗೆ ಇವತ್ತು ನೆನಪಾಗಿದ್ದು ಶಿಶುಪಾಲ ವಧೆ ಪ್ರಕರಣ. ಅದಕ್ಕೂ ಕಾರಣ ಇದೆ. ಅದು ಇವತ್ತಿನ ರಾಜಕಾರಣದ ಬಗ್ಗೆ ನಾನು ಮಾತನಾಡುವುದಕ್ಕೆ ಸಾಂಕೇತಿಕವಾದ್ದು. ಶಿಶುಪಾಲ 100 ತಪ್ಪು ಮಾಡುವವರೆಗೆ ಕೃಷ್ಣ ಕಾಯ್ತಾನೆ, ರಿಯಾಕ್ಟೇ ಮಾಡಲ್ಲ. ನಂತರ ಶಿಶುಪಾಲ ವಧೆ ಆಗತ್ತೆ. ಎಲ್ಲರಿಗೂ ಗೊತ್ತಿರೋದು ಮಹಾಭಾರತ ಕಥೆ. ಸೊ ಇವತ್ತಿನ ದಿನ ಅಂತಹ ಹಲವು ಶಿಶುಪಾಲರುಗಳಿದ್ದಾರೆ. ನಾನು ಇವತ್ತು ಮಾತನಾಡ್ತಾ ಇರುವುದು ಒಬ್ಬ ಯಶಪಾಲ ಶಿಶುಪಾಲ ಆದ ಕಥೆ. ಯಶಪಾಲ ಯಾರು ಅಂದ್ರೆ ಉಡುಪಿಯ ಶಾಸಕ ಯಶಪಾಲ್ ಸುವರ್ಣ ಅವರು ಉಡುಪಿಯಲ್ಲಿ ನಡೆದಂತ ಒಂದು ಕಾರ್ಯಕ್ರಮದಲ್ಲಿ ಆಡಿರುವ ಮಾತೇನಿದೆ ಅದು ಆಘಾತಕಾರಿಯಾದದ್ದು. ಮತ್ತು ಯಾವುದೇ ಒಬ್ಬ ಶಾಸಕರಿಗಾಗಲಿ ಅವರು ಪ್ರತಿನಿಧಿಸುವ ರಾಜಕೀಯ ಪಕ್ಷಕ್ಕಾಗಲಿ ಶೋಭೆ ತರುವ ಮಾತುಗಳಲ್ಲ. ಒಂದು ವಿಷ ಬಿತ್ತುವ ರಾಜಕಾರಣ ಏನಿದೆ, ಬೆಂಕಿ ಹಚ್ಚುವ ರಾಜಕಾರಣವನ್ನ ಮಾಡ್ತಾ ಬಂದಂತಹ ಸಂಘ ಪರಿವಾರದ ಪಡೆಗೆ ಸೇರಿದವರಿಗೂ ಈಗ ಮನಸ್ಸು ಮಾಡಿದರೆ ಗೃಹ ಸಚಿವರು ಪ್ರಿಯಾಂಕಾ ಖರ್ಗೆ ಅವರು ಈ ವಿಷ ಜಂತುವನ್ನ ಬಡದು ಒಳಗಾಕಬಹುದು. ಮೊದಲನೇದಾಗಿ ಅವರು ಮಾಡಿರುವುದು ಮಾತುಗಳೇನಿವೆ ರಾಹುಲ್ ಗಾಂಧಿ ಅವರ ಕುರಿತು. ಅವರು ಆಡಿರುವ ಮಾತುಗಳು ಹಲವು ಪತ್ರಿಕೆಗಳಲ್ಲಿ ಬಂದಿದೆ. ನಾನು ವಾರ್ತಾ ಭಾರತಿ ಪತ್ರಿಕೆಯಲ್ಲಿ ಬಂದಂತ ವರದಿಯನ್ನ ಆಧರಿಸಿ ಮಾತನಾಡ್ತಾ ಇದ್ದೀನಿ. ಈ ವರದಿ ನಿಜ ಆಗಿದ್ರೆ ಅವರು ಕೃಷ್ಣ ಜನ್ಮಸ್ಥಾನಕ್ಕೆ ಹೋಗುವುದಕ್ಕೆ 100ಕ್ಕೆ 100ರಷ್ಟು ಅರ್ಹರು. ಒಂದು, ಅವರು ಮಾತನಾಡ್ತಾ ಹೋಗ್ತಾರೆ, ಏನು ದೆಹಲಿಯಲ್ಲಿ ನಡೆದಂತ ವಿದ್ಯಾರ್ಥಿಗಳ ಪ್ರತಿಭಟನೆ ಇದೆಯಲ್ಲ, ಕಾಕ್ರೋಚ್ ಜನತಾ ಪಾರ್ಟಿಯದು, ಆ ವಿದ್ಯಾರ್ಥಿಗಳ ಪ್ರತಿಭಟನೆಯ ಬಗ್ಗೆ ಅವರು ಆಡಿರುವ ಮಾತುಗಳು ಯಾವುದಕ್ಕೂ ಕೂಡ ಯಾರೋ ಒಬ್ಬ RSS ನವನು, ಕೇರಳದ RSS ನ ಒಬ್ಬ ವ್ಯಕ್ತಿ ಮಾತನಾಡಿದ್ದ ನೋಡಿ, ಅದಕ್ಕಿಂತ ಏನು ಕಡಿಮೆ ಆಗಿಲ್ಲ. ಆತ ನಾನಾಗಿದ್ದರೆ ಗುಂಡು ಹೊಡಿತಾ ಇದ್ದೇವೆ, ಹಲವು ವಿದ್ಯಾರ್ಥಿಗಳನ್ನ ಕೊಂದು ಬಿಡ್ತಿದ್ದೆ ಅಂತ ಒಬ್ಬ RSS ನ ಐಡ್ಲಾಗ್ ಒಬ್ಬ ವ್ಯಕ್ತಿ, ಅವನ ಹೆಸರು ಹೇಳೋದಕ್ಕೂ ನನಗೆ ಇಷ್ಟ ಇಲ್ಲ, ಕೇರಳದವನು. ಅದಕ್ಕೂ ಈ ಯಶಪಾಲ್ ಸುವರ್ಣ ಅವರು ಆಡಿರುವ ಮಾತಿಗೂ ಹೆಚ್ಚಿನ ವ್ಯತ್ಯಾಸ ಇಲ್ಲ. ಒಂದು ಕಾಕ್ರೋಚ್ ಜನತಾ ಪಾರ್ಟಿಯ ವಿದ್ಯಾರ್ಥಿಗಳನ್ನ ಅವರು ಅವಹೇಳನಕಾರಿಯಾಗಿ ಆ ಆಂದೋಲನವನ್ನ ಟೀಕಿಸಿದ್ದು ಒಂದಾದ್ರೆ, ಇನ್ನೊಂದು ರಾಹುಲ್ ಗಾಂಧಿ ಅವರ ಬಗ್ಗೆ ಅವರು ಆಡಿರುವ ಮಾತುಗಳು. ವಾರ್ತಾ ಭಾರತೀಯ ವರದಿಯ ಪ್ರಕಾರ ಅವರು ರಾಹುಲ್ ಗಾಂಧಿ ಅವರ ವಂಶವನ್ನ ನಾವು ನಿರ್ವಂಶ ಮಾಡ್ತೀನಿ ಅನ್ನೋ ಅರ್ಥದಲ್ಲಿ ಮಾತನಾಡಿದ್ದು. ಸೊ ಈಗಾಗಲೇ ಈ ಸಂಬಂಧ ಏನು ಉಡುಪಿಯ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಪೊಲೀಸರು ಕ್ರಮ ಕೈಗೊಳ್ಳಬಹುದು. ಸೊ ನಿಜವಾಗಿ ಈ ದ್ವೇಷ ಭಾಷಣ ಏನಿದೆ ಬಂಧನಕ್ಕೆ ಯೋಗ್ಯವಾದದ್ದು, ಆತ ಶಾಸಕರಾಗ್ಲಿ ಇನ್ನೊಂದಾಗ್ಲಿ. ಇಸ್ ದಟ್ ಯಾರು ಲೋಕಸಭೆಯ ಪ್ರತಿಪಕ್ಷದ ನಾಯಕರಾಗಿದ್ದಾರೆ ಅವರ ವಂಶವನ್ನ ನಾಶಪಡಿಸ್ತೀನಿ ಅಂತ ಹೇಳಿದ್ದು. ಮತ್ತು ಸೊ ರಾಹುಲ್ ಗಾಂಧಿ ಅವರು ಡ್ರಗ್ ಅಡಿಕ್ಟ್ ಅಂತ ಆರೋಪ ಮಾಡಿದ್ರು. ಈ ಆರೋಪ ಮಾಡಿದ ಮೇಲೆ ಆರೋಪವನ್ನ ಸಾಬೀತುಪಡಿಸಬೇಕಾದ್ದು ಆರೋಪ ಮಾಡಿದವರ ಹೊಣೆಗಾರಿಕೆ ಆಗಿರುತ್ತೆ. ಅವರಿಗೆ ಸಾಬೀತುಪಡಿಸೋದಕ್ಕೆ ಸಾಧ್ಯ ಆಗಿಲ್ಲ ಅಂದ್ರೆ ಅದು ಮಾನಹಾನಿಕರವಾದದ್ದು. ಯಾವ ಆಧಾರದ ಮೇಲೆ ಅವರು ಲೋಕಸಭೆಯ ಪ್ರತಿಪಕ್ಷದ ನಾಯಕರನ್ನ ಡ್ರಗ್ ಅಡಿಕ್ಟ್ ಅಂತ ಕರೆದಿದ್ದಾರೆ, ಅದಕ್ಕೆ ಸಂಬಂಧಪಟ್ಟ ಯಾವ ದಾಖಲೆಗಳು ಅವರ ಬಳಿ ಇದೆ.
ಒಂದು ಸ್ಥಾನ ಗೌರವ ಅಂತಿರುತ್ತೆ. ಆ ಸ್ಥಾನ ಗೌರವವನ್ನ ಅದಕ್ಕೆ ಚ್ಯುತಿ ಬರುವಂತ ವರ್ತನೆ ಇದೇನಿದೆ ಅದು ಮಾನಹಾನಿಗೆ, ಡಿಫಮೇಷನ್ ಕೇಸ್ಗೆ ಯೋಗ್ಯವಾದಂತ ಪ್ರಕರಣ. ಒಂದು ಈಗ ಕಾಂಗ್ರೆಸ್ನವರಿಗೆ, ಏನು ಗೃಹ ಸಚಿವರಾಗಿರುವ ಖರ್ಗೆ ಅವರಿಗೆ ನಿಜವಾಗಿ ಶಕ್ತಿ ಇದ್ರೆ ಇವರ ವಿರುದ್ಧ ಕಾನೂನು ಕ್ರಮ ಆಗಬೇಕು. ಒಂದು. ಎರಡನೇದವರು ಕಾಕ್ರೋಚ್ ಜನತಾ ಪಾರ್ಟಿ ಇದೇನಿದೆ ಆ ವಿದ್ಯಾರ್ಥಿಗಳನ್ನೆಲ್ಲ ಕೂಡ ಯಾವ ರೀತಿ ಟೀಕೆ ಮಾಡಿದ್ದಾರೆ ಅಂತ ಅಂದ್ರೆ ಅದು ಯಾರಿಗೂ ಗೌರವ ತರುವುದಲ್ಲ. ಒಂದು ರೀತಿ ಓಕೆ, ಅವರ ಪ್ರಕಾರನೇ ಈ ವಿದ್ಯಾರ್ಥಿಗಳೆಲ್ಲ ಕೂಡ ಅವರು ದೇಶದ್ರೋಹಿಗಳು ಇನ್ನೊಂದು ಮತ್ತೊಂದಾಗಿದ್ರೆ, ಇವರ ಮನಮೆಚ್ಚುವ ಮಹಾನಾಯಕ ವಿಶ್ವಗುರು ಅಂತ ತಮಗೆ ತಾವೇ ಹಣಿಪಟ್ಟಿ ಹಚ್ಚಿಕೊಂಡಂತಹ ಮೋದಿ ಸರ್ಕಾರ ಯಾಕೆ ಆ ವಿದ್ಯಾರ್ಥಿಗಳ ಜೊತೆ ಮಾತನಾಡಕ್ ಹೋಯ್ತು? ಆ ವಿದ್ಯಾರ್ಥಿಗಳನ್ನೆಲ್ಲ ರಾಹುಲ್ ಗಾಂಧಿಯವರೇ ಎತ್ತು ಕಟ್ಟಿದ್ದಾರೆ ಅನ್ನುವ ಇವರ ಆರೋಪ ನಿಜ ಆಗಿದ್ರೆ ಮಾತನಾಡುವ ಅಗತ್ಯ ಇರಲಿಲ್ಲ, ಸಮಾಲೋಚನೆ ನಡೆಸುವ ಅಗತ್ಯ ಇರಲಿಲ್ಲ. ಇಬ್ಬರು ಸಚಿವರು ಓಡಿ ಹೋಗಿ ಅವರನ್ನ ಕರೆದು ಮಾತನಾಡಿದ್ದು ಏನು? ಇದು ರಣಹೇಡಿಗಳು ಮಾಡುವ ಕೆಲಸನ ಇನ್ಯಾವುದು? ಇದನ್ನ ಸುವರ್ಣ ಅಂತವರು ಇದಕ್ಕೆ ಉತ್ತರ ಕೊಡ್ಬೇಕಲ್ವಾ? ಯಾಕೆ ಮಾತನಾಡಕ್ ಹೋದ್ರಿ ನೀವು? ಓಕೆ, ಅವರೆಲ್ಲ ಚೀನಾ ಏಜೆಂಟ್ರು, ಪಾಕಿಸ್ತಾನದ ಏಜೆಂಟ್ರು, ಫೈನ್. ನೀವು ಹಾಗೆ ನಂಬಿದ್ರೆ ನಿಮ್ಮ ನಂಬಿಕೆಯಂತೆ ಬದುಕಿ ನೀವು ಏನ್ ಬೇಕಾದ್ರೂ ಆಗ್ಲಿ. ಒಂದು. ಎರಡನೇದಾಗಿ ಅವರು ಯಾರು ಏಜೆಂಟ್ರು ಅನ್ನುವುದನ್ನ ತನಿಖೆ ಮಾಡಬೇಕಾದವ್ರು ಯಾರು? ಕೇಂದ್ರ ಸರ್ಕಾರ. ನಿಜವಾಗಿ ಆ ವಿದ್ಯಾರ್ಥಿಗಳು ಅವರಿಗೆ ಫಂಡಿಂಗ್ ಆಗಿದೆಯಾ? ಚೀನಾದಿಂದ, ಪಾಕಿಸ್ತಾನದಿಂದ, ಇನ್ನೆಲ್ಲಿಂದನೋ ಫಂಡಿಂಗ್ ಆಗಿದ್ರೆ ಅದನ್ನ ತನಿಖೆ ಮಾಡಿ ಕ್ರಮ ಕೈಗೊಳ್ಳಬೇಕಾದದ್ದು ಯಾರು? ನರೇಂದ್ರ ಮೋದಿ ಅವರ ಸರ್ಕಾರನೋ ಪ್ರತಿಪಕ್ಷದ ರಾಹುಲ್ ಗಾಂಧಿನೋ ಕಾಂಗ್ರೆಸ್ನೋ ಕೆಲಸ ಏನು? ಅದರ ಜೊತೆಗೆ ರಾಹುಲ್ ಗಾಂಧಿಗೂ ಮತ್ತು ಈ ವಿದ್ಯಾರ್ಥಿಗಳಿಗೂ ಒಂದು ಇಲಿಸಿಟ್ ಆದ ಅಕ್ರಮವಾದ ಸಂಬಂಧ ಇದ್ಬಿಟ್ಟು ಅವರು ಎತ್ತು ಕಟ್ಟಿದ್ದಾರೆ ಇದ್ರೆ ಅವರ ವಿರುದ್ಧ ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ? ಯಾಕೆ ಇಂತಹ ಮಾತುಗಳನ್ನು ಆಡುವ ಮೂಲಕ ರಾಜಕೀಯ ಲಾಭ ಪಡೆಯುವ ಯತ್ನವನ್ನು ಮಾಡ್ತಾ ಇರೋದಲ್ವಾ? ಅದೇ ಸತ್ಯ ಆದ್ರೆ ಕ್ರಮ ಕೈಗೊಳ್ಳಬೇಕಾದ್ರೆ ನಿಮ್ಮ ಹತ್ರ ಇದೆ, ನಿಮ್ಮ ಹತ್ರ ಇಡಿ ಇದೆ, ಇನ್ಕಮ್ ಟ್ಯಾಕ್ಸ್ ಇದೆ, ಯಾವ್ಯಾವುದೋ ಸಂಸ್ಥೆಗಳಿಗೆ ಅದನ್ನ ನಿಮಗೆ ಬೇಕಾದ ಹಾಗೆ ನೀವು ಬಳಕೆ ಮಾಡ್ಕೊಂಡಿದ್ದೀರಿ. ಹಾಗಿರುವಾಗ ಈ ಪ್ರಕರಣದಲ್ಲಿ ಕೂಡ ಯಾಕೆ ಮಾಡ್ತಾ ಇಲ್ಲ? ಆ ವಿದ್ಯಾರ್ಥಿಗಳೆಲ್ಲ ಕೂಡ ಅವರು ವಿದ್ಯಾರ್ಥಿಗಳೇ ಅಲ್ಲ ಅನ್ನುವ ಮಾತನ್ನ ನೀವೇನಾಡಿದ್ದೀರಿ ಅದನ್ನ ಪ್ರೂವ್ ಮಾಡಬೇಕಾದ್ದು ಈ ವ್ಯಕ್ತಿಯ ಜವಾಬ್ದಾರಿ ಹೊಣೆಗಾರಿಕೆ ಅಲ್ವಾ? ಅಂತಹ ಜವಾಬ್ದಾರಿ ಹೊಣೆಗಾರಿಕೆಯನ್ನು ಅವ್ರು ಈಡೇರಿಸಲ್ಲ ಅಂದ್ರೆ ಅವ್ರು ಯಾವ ಸೀಮೆ ಶಾಸಕರು? ಅವರು ಶಾಸಕರಿಗಾದವರಿಗೂ ಕೂಡ ಒಂದು ಸ್ಥಾನ ಗೌರವ ಇರುತ್ತೆ ಅಲ್ವಾ? ಅವರು ಮಾಡಿರುವ ಆರೋಪವನ್ನು ಮಾಡಿದ್ದಾರೆ, ಸಾರ್ವಜನಿಕವಾಗಿ ಮಾಡಿದ್ದಾರೆ. ಆ ಸಾರ್ವಜನಿಕವಾಗಿ ಒಂದು ಸಭೆಯಲ್ಲಿ ಇಂತಹ ಆರೋಪವನ್ನು ಮಾಡ್ತಾರೆ ಅಂದ್ರೆ ಅದನ್ನ ರಾಜಕೀಯ ಉದ್ದೇಶಕ್ಕಾಗಿ ಅಥವಾ ಜನರನ್ನ ಎತ್ತಿ ಕಟ್ಟುವುದಕ್ಕಾಗಿ, ಬೆಂಕಿ ಹಚ್ಚುವುದಕ್ಕಾಗಿ ಇದು ಮಾಡಿರುವ ಆರೋಪ ಅಲ್ಲ ಅಂತ ಪ್ರೂವ್ ಮಾಡಬೇಕಾದ್ದು ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ಅವರು ಒದಗಿಸುವ ಮೂಲಕ. ಅದನ್ನ ಅವರು ಒದಗಿಸುವುದಿಲ್ಲ ಅಂತಂದ್ರೆ ಅವರ ಉದ್ದೇಶ ಏನು? ಅದರ ಜೊತೆಗೆ ಬಹುತೇಕ ದಕ್ಷಿಣ ಕನ್ನಡದಲ್ಲಿರುವ ಇಂಥ ಕೋಮು ಕ್ರಿಮಿಗಳು ಏನಿವೆ ಅವು ನ್ಯಾಯಾಲಯಕ್ಕೆ ಹೋದರೆ ಕ್ಷಮೆ ಯಾಚಿರ್ತಾರೆ. ಕಲ್ಲಡ್ಕ ಪ್ರಭಾಕರ್ ಭಟ್ರು ನ್ಯಾಯಾಲಯದ ಮುಂದೆ ಏನು ಬರೆದು ಕೊಟ್ರು, ಏನು ಹೇಳಿದ್ರು ಅವರು? ಇನ್ನು ಮುಂದೆ ನಾನು ಇಂಥ ಮಾತನಾಡಲ್ಲ ಅನ್ನುವ ಸ್ಥಿತಿ ಅವರಿಗೆ ಬಂದಿದ್ದು ಯಾಕೆ? ಯಾಕೆಂದ್ರೆ ಅವ್ರು ಆಡಿರುವ ಮಾತುಗಳೇನಿದೆ ಅವು ಯಾವುದೂ ಸತ್ಯ ಅಲ್ಲ ಅನ್ನುವುದನ್ನು ನ್ಯಾಯಾಲಯದ ಮುಂದೆ ಒಪ್ಕೋತಾರೆ. ನ್ಯಾಯಾಲಯದ ಮುಂದೆ ನಾವು ವಿಷ ಬೀಜವನ್ನ ಬಿತ್ತಲ್ಲ, ಕೋಮು ಗಲಭೆ ಮಾಡಲ್ಲ, ಇನ್ನೊಂದು ಮಾಡಲ್ಲ ಅಂತ ಹೇಳ್ತಾರೆ. ಹೇಳುವ ಮೂಲಕ ಈ ಕೆಲವು ದಿನಗಳಿಂದ ಕಲ್ಲಡ್ಕ ಪ್ರಭಾಕರ್ ಭಟ್ರ ಬಾಯಿ ಮುಚ್ಚಿದೆ. ಯಾಕಂದ್ರೆ ನ್ಯಾಯಾಲಯದ ಮುಂದೆ ಕೊಟ್ಟಂತ ಭರವಸೆ ಅದು ಅಲ್ವಾ? ಸೊ ಈ ರೀತಿ ಮಾತನಾಡುವಂತಹ ಕೋಮು ಕ್ರಿಮಿಗಳೇನಿವೆ ಅವು ನಾಡಿನಾದ್ಯಂತ ಇವೆ ಅಂತ. ಯಾಕೆ ಅವರು ಇಂಥದ್ದು ಮಾಡ್ತಾರೆ? ಯೂಸ್ವಲಿ ಮಾಧ್ಯಮ ಇದನ್ನ ಪ್ರಶ್ನಿಸಬೇಕಾಗುತ್ತೆ. ದುರ್ದೈವದಿಂದ ಏನು ಇವರು ಆಡಿರುವ ಮಾತುಗಳೇನಿವೆ ಈ ಮಾತುಗಳನ್ನ
ಹಾಗೇನೆ ವರದಿ ಮಾಡಿ ಮಾಧ್ಯಮಗಳು ಸುಮ್ಮನೆ ಕೂತಿವಾಗ ಸಿಕ್ಕ ಪ್ರಶ್ನೆ ಮಾಡ್ಬೇಕಲ್ವಾ, ಮಾಧ್ಯಮಗಳು ಕೇಳಬೇಕು, ಪತ್ರಿಕಾಗೋಷ್ಠಿಯಲ್ಲಿ ಕೇಳಬೇಕು. ಮೊದಲನೇದಾಗಿ ಈ ಒಂದು ಉಡುಪಿಯ ಶಾಸಕರು ಆಡಿರುವ ಮಾತುಗಳು, ಈ ಆರೋಪಗಳನ್ನ ಬಿಜೆಪಿ ರಾಜ್ಯ ಘಟಕ ಇದನ್ನ ಸಬ್ಸ್ಕ್ರೈಬ್ ಮಾಡುತ್ತಾ ಅನ್ನೋದು ಮೊದಲು ಪತ್ರಕರ್ತರು ಕೇಳಬೇಕಾದ ಪ್ರಶ್ನೆ. ಸೊ ರಾಜ್ಯ ಬಿಜೆಪಿ ಅಧ್ಯಕ್ಷರನ್ನ, ಪ್ರತಿಪಕ್ಷದ ನಾಯಕರುಗಳನ್ನ, ಅಶೋಕ್ ಅವರನ್ನ, ವಿಜೇಂದ್ರ ಅವರನ್ನ ಪ್ರಶ್ನಿಸಬೇಕು ಮಾಧ್ಯಮದವರು. ಹೀಗೆ ಹೇಳಿದ್ದಾರೆ. ಇದು ಅವರ ವೈಯಕ್ತಿಕ ಅಭಿಪ್ರಾಯವೋ, ಬಿಜೆಪಿ ಆಸ್ ಎ ಪೊಲಿಟಿಕಲ್ ಪಾರ್ಟಿ ಇದನ್ನ ಸಬ್ಸ್ಕ್ರೈಬ್ ಮಾಡತ್ತು? ಇದಕ್ಕೆ ಬಂದ ಉತ್ತರದ ಆಧಾರದ ಮೇಲೆ ಒಂದೊಮ್ಮೆ ಅವರ ಪಾರ್ಟಿನೂ ಸಬ್ಸ್ಕ್ರೈಬ್ ಮಾಡುತ್ತೆ ಅಂದ್ರೆ ಅದು ಪಾರ್ಟಿಯ ಅಧಿಕೃತ ನಿಲುವಾಗುತ್ತೆ. ಅದು ಪಾರ್ಟಿಯ ಅಧಿಕೃತ ನಿಲುವಾಯಿತು ಅಂತಂದ್ರೆ ಅದು ಬಿಜೆಪಿ ಪಕ್ಷದ ಹೊಣೆಗಾರಿಕೆ ಆಗತ್ತೆ. ರಾಹುಲ್ ಗಾಂಧಿ ಅವರು ಡ್ರಗ್ ಅಡಿಕ್ಟ್ ಅಂತ ಪ್ರೂವ್ ಮಾಡಬೇಕಾದ್ದು. ಅದರಂತೆ ದೆಹಲಿಯಲ್ಲಿ ಯಾರ್ಯಾರು ಪ್ರತಿಭಟನೆಗಳನ್ನ ಮಾಡಿದ್ದಾರೆ ಅವರು ಚೀನಾ ಅನ್ನೋ ಪಾಕಿಸ್ತಾನ ಏಜೆಂಟರು ದುಡ್ಡು ಬರುತ್ತೆ ಅನ್ನೋದು ಪ್ರೂವ್ ಮಾಡಬೇಕಾದ್ದು, ಕ್ರಮ ಕೈಗೊಳ್ಳಬೇಕಾದ್ದು ಬಿಜೆಪಿ ಮತ್ತು ದೆಹಲಿಯಲ್ಲಿರುವ ಅವ್ರ ಸರ್ಕಾರದ ಕರ್ತವ್ಯ. ಅವರು ಸಬ್ಸ್ಕ್ರೈಬ್ ಮಾಡ್ತಾರೆ ಅಂತಾದ್ರೆ. ಇನ್ನೊಂದು, ರಾಹುಲ್ ಗಾಂಧಿ ಅವರ ವಂಶವನ್ನ ಅವರು ನಿರ್ವಂಶ ಮಾಡ್ತೀನಿ ಅಂತ ಹೇಳಿದ್ದೇ ನಿಜ ಆದ್ರೆ ಅದು ಕೂಡ ದಟ್ ಬಿಜೆಪಿ ಪಕ್ಷದ ನಿಲುವಾಗಿದೆಯಾ ಅಥವಾ ಸುವರ್ಣ ಅವರ ವೈಯಕ್ತಿಕ ನಿಲುವಾಗಿದೆಯಾ? ಅದು ಬಿಜೆಪಿ ಪಕ್ಷದ ಶಾಸಕರಾಗಿ ಆಗಿರುವುದರಿಂದ ಇದನ್ನ ಡಿನೈ ಮಾಡುವವರೆಗೆ ಇದು ಬಿಜೆಪಿ ಪಕ್ಷದ ಅಧಿಕೃತ ನಿಲುವು ಅಂತ ಪರಿಗಣಿಸಿದರೆ ಅದನ್ನ ಹೇಗೆ ನಿರಾಕರಿಸ್ತೀರಿ? ಅಂದ್ರೆ ಬಿಜೆಪಿ ನಿರ್ವಂಶ ರಾಜಕಾರಣವನ್ನ ಈಗ ಪ್ರಾರಂಭ ಮಾಡಿದೆ ಅಂತ. ಇದರಿಂದ ಆಶ್ಚರ್ಯ ಪಡಬೇಕಾದ್ದಿಲ್ಲ. ಯಾಕೆಂತಂದ್ರೆ ಅವರಿಗೆ ಯಾವಾಗ ಗಾಂಧಿಯನ್ನ ವಿರೋಧ ಮಾಡಿದ್ರೋ ಗಾಂಧಿಯನ್ನ ನಿರ್ವಂಶ ಮಾಡೋದಕ್ಕೆ ಹೋಗಿದ್ರು, ಗುಂಡು ಹೊಡೆದಿದ್ದು ಅದು ಅವ್ರ ಇತಿಹಾಸ. ಹಾಗೇನೆ ಗುಜರಾತ್ ಅಲ್ಲಿ ಗೋಧ್ರಾದ ನಂತರ ಯಾರ್ಯಾರು ನಿರ್ವಂಶವನ್ನ ಮಾಡುವುದಕ್ಕೆ ಅವರು ಹೊರಟರು ಅನ್ನೋದು ಜಗತ್ತಿಗೆ ಗೊತ್ತಿದೆ. ಇಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರನ್ನ ನಿರ್ವಂಶ ಮಾಡುವುದಾದ್ರೆ ಅದು ಸುವರ್ಣ ಅವರ ವೈಯಕ್ತಿಕ ಹೇಳಿಕೆ ಅಲ್ಲದೆ ಬಿಜೆಪಿಯ ಹೇಳಿಕೆ ಆದರೆ ಅದರ ಬಗ್ಗೆ ವಿವರಣೆಯನ್ನ ಕೊಡಬೇಕಾದ ನೈತಿಕ ಹೊಣೆಗಾರಿಕೆ ಯಾರ್ದು? ನಿರ್ವಂಶದ ರಾಜಕಾರಣ. ಹೀಗೆ ಒಬ್ಬೊಬ್ಬರು ಒಂದೊಂದೊಬ್ಬರನ್ನ ನಿರ್ವಂಶ ಮಾಡ್ತೀನಿ, ಅವರ ವಂಶವನ್ನ ಇದು ಮಾಡ್ತೀನಿ ಅಂತ ಅದನ್ನೇ ಏನು. ಅದರ ಜೊತೆಗೆ ಅವರು ಆಡಿರುವ ಇನ್ನೊಂದು ಮಾತು ಪ್ರಕಾಶ್ ರಾಜ್ ಅವರ ಕುರಿತಾಗಿದೆ. ಸೊ ಪ್ರಕಾಶ್ ರಾಜ್ ಅವರು ಇಂಡೈರೆಕ್ಟ್ಲಿ ಅರಬ್ಬಿ ಸಮುದ್ರದಲ್ಲಿ ಮೀನುಗಳು ತಿನ್ನುವ ಹಾಗೆ ಮಾಡ್ತೀವಿ ಅಂದ್ರೆ ಏನು? ಅಂದ್ರೆ ಅವರನ್ನ ಹತ್ಯೆ ಮಾಡಿಬಿಟ್ಟು ಅರಬ್ಬಿ ಸಮುದ್ರಕ್ಕೆ ಒಗಿತಿದ್ದೀವಿ ಅನ್ನುವುದು ಅವರ ಹೇಳಿಕೆಯ. ಇದು ಒಂದು ರೀತಿಯ ಥ್ರೆಟ್ ಅಲ್ವಾ? ಇದು ಬೆದರಿಕೆ ಅಲ್ವಾ? ಇದನ್ನೇ ಭಯೋತ್ಪಾದನೆ ಅಂತ ಕರೆಯೋದು. ಭಯೋತ್ಪಾದನೆ ಅನ್ನುವುದು ಕೇವಲ ಒಬ್ಬರನ್ನ ಕೊಲ್ಲುವ ಮೂಲಕ ಮಾತ್ರ ಸೀಮಿತ ಆಗಿರ, ನಿಮ್ಮನ್ನ ಕೊಲ್ಲುತ್ತೀನಿ ಅಂತ ಬೆದರಿಕೆ ಒಡ್ಡುವುದು ಕೂಡ ಭಯೋತ್ಪಾದನೆ. ಈ ದೃಷ್ಟಿಯಿಂದ ಈ ಒಬ್ಬ ಯಾರು ಶಿಶುಪಾಲರಾದ ಈ ಯಶಪಾಲರು ಏನಿದ್ದಾರೆ, ಒಂದು ಕಡೆ ರಾಹುಲ್ ಗಾಂಧಿ ಅವರಿಗೆ ಜೀವ ಬೆದರಿಕೆಯನ್ನ ಒಡ್ಡಿದ್ದಾರೆ, ಅವರ ವಂಶವನ್ನು ಮುಗಿಸ್ತೀನಿ ಅಂತ ಹೇಳಿದ್ದಾರೆ. ಇನ್ನೊಂದು ಕಡೆ ಅವರ ಮೇಲೆ ಆರೋಪ ಮಾಡಿದ್ದಾರೆ ಡ್ರಗ್ ಅಡಿಕ್ಟ್ ಅಂತ. ಇದು ಕೂಡ ಭಯವನ್ನ ಹುಟ್ಟಿಸುವಂಥದ್ದು. ಅವರ ಬಳಿ ಯಾವುದಿದೆ. ಇನ್ನೊಂದು ಕಡೆ ಪ್ರಕಾಶ್ ರಾಜ್ ಅವರ ಮೇಲೆ ಮಾಡಿರುವ ಆರೋಪ. ಪ್ರಕಾಶ್ ರಾಜ್ ಅವರನ್ನ ನೀವು ಅರಬ್ಬಿ ಸಮುದ್ರಕ್ಕೆ ಒಗಿತೀನಿ ಅನ್ನುವ ರೀತಿ ಮಾತನಾಡೋದು ಅಂದ್ರೆ ಅವರ ಜೀವವನ್ನ ತೆಗಿತೀವಿ, ಅವರನ್ನು ಮುಗಿಸ್ತೀವಿ, ಫಿನಿಶ್ ಮಾಡ್ತೀವಿ, ಇದು ಕೂಡ ಭಯೋತ್ಪಾದನೆ. ಹೀಗೆ ಅದೇ ರೀತಿ ಅವರು ದೆಹಲಿಯಲ್ಲಿ ಯಾರು ಪ್ರತಿಭಟನೆ ನಡೆಸಿದ್ದಾರೆ ಆ ವಿದ್ಯಾರ್ಥಿಗಳನ್ನು ಕೂಡ ಇಂಡೈರೆಕ್ಟ್ಲಿ ಬೆದರಿಸ್ತಿದ್ದಾರೆ. ಈ ಮೂಲಕ ಅವರು ನಡೆಸಿರುವುದು ಭಯೋತ್ಪಾದಕ ಚಟುವಟಿಕೆ ಆಗಿದೆ. ಒಬ್ಬ ವ್ಯಕ್ತಿ ಭಯೋತ್ಪಾದಕ ಚಟುವಟಿಕೆಯನ್ನು ನಡೆಸಿದರೆ ಅವರನ್ನ ಬಂಧಿಸುವ ಹೊಣೆಗಾರಿಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮೇಲೆ ಇರುತ್ತೆ. ಇಂಥ ಹೇಳಿಕೆಯನ್ನ ತಡೆಯುವುದಕ್ಕೆ ಸರ್ಕಾರಗಳು
ಯತ್ನ ಮಾಡದಿದ್ರೆ ಒಬ್ಬರನ್ನ ಇನ್ನೊಬ್ಬರು ನಾನು ಹತ್ಯೆ ಮಾಡ್ತೀನಿ ಅನ್ನುವುದಿದೆಯಲ್ಲ, ಆ ಹತ್ಯಾ ರಾಜಕಾರಣ ಪ್ರಾರಂಭ ಆಗುತ್ತೆ. ಅದು ಈಗಾಗಲೇ ಪ್ರಾರಂಭ ಆಗಿದೆ. ಆದ್ರಿಂದ ಪ್ರಿಯಾಂಕಾ ಖರ್ಗೆ ಅವರ ಮೇಲೆ ರಾಜ್ಯ ಸರ್ಕಾರದ ಮೇಲೆ ಗುರುತರವಾದ ಜವಾಬ್ದಾರಿ ಇದೆ. ಮೊದಲು ಇವರ ಬಂಧನ ಆಗಬೇಕು. ಸೊ ಇಂತಹ ಶಿಶುಪಾಲರನ್ನ ಉಳಿಸಕೂಡದು. ಕಾನೂನು ಪ್ರಕಾರ ಅವರ ವಿರುದ್ಧ ಯಾವ ಕ್ರಮ ಕೈಗೊಳ್ಳಬೇಕೋ ಆ ಕ್ರಮವನ್ನು ರಾಜ್ಯ ಸರ್ಕಾರ ಕೈಗೊಳ್ಳುತ್ತಾ ಲೇಟೆಸ್ಟ್ ವೇಟ್ ಅಂಡ್ ಸಿ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಾಗ ಮತ್ತೆ ಬರ್ತೀನಿ. ನನ್ನ ಮೈನ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ನನ್ನನ್ನು ಆಶೀರ್ವದಿಸಿ. ಎಲ್ಲರಿಗೂ ನಮಸ್ಕಾರ.